ದಯವಿಟ್ಟು ದಯವಿಟ್ಟು ಅನ್ನೋರು ಸ್ವಲ್ಪ ಕೆಳಗಿಲ್ರಿ ಎಲ್ಲರೂ 5 ಗಿಟಾರ್ ಮೇಲೆ ಬರ್ರಿ ದಯವಿಟ್ಟು ಕೆಳಗಿಲ್ರಿ ಪ್ಲೀಸ್ ಯಾಕಂದ್ರೆ ಒಬ್ಬರೇ ಯಾರು ಕೈ ಮುಗಿದ್ರಿ 5 ಗಿಟಾರ್ ಯಾರಾಗಲಿ ಅವ್ರ ಮೇಲೆ ಬರ್ರಿ अरहतो ईशान संभवं क्षितिजले विश्वेशलिङ्गोज्ज्वलं काशामोक्षफलैकसाधनमिदं सिंहासनातिष्ठतिं श्रुत्योकोत्तमवीरशैव पदवीं यो वैररक्षं श्रुतिः विश्वाराध्य गुरोत्तमं सत्कृपया कुर्यं तु ते मङ्गलम् अरहतो फलं मनोरथफलं प्रददाति सुदृढः सुख शांति क्षेमाभिवृद्ध्यर्थः दंपती दीर्घायुष्यमान भवः अथ गुरु सन्निधानस्य नूतन वधूवरस्य माला समर्पयामि ದಯವಿಟ್ಟು ಒಂದೊಂದು ಜೋಡಿ ಇಲ್ಲಿ ಬರ್ರಿ ಫೋಟೋ ತಗೊಂಡ್ರು ಇಲ್ಲಿ ದೂರಿನ ತಗೊಂತಾರ ಒಂದೊಂದು ಜೋಡಿ ಬಂದು ಅಲ್ಲಿ ಕೂಡ್ರಿ ಮಾಲೆ ಸಮೇತವಾಗಿ ಕೂಡ್ರಿ ಪರಮ ಪೂಜ್ಯರು ಬಂದ ತಕ್ಷಣ ಎಲ್ಲರಿಗೂ ಕೂಡ ಅತಿಥಿಗಳು ಕೊಡ್ತೇವೆ ಅಲ್ಲಿರ್ತಕ್ಕಂಥ ಚೇರು पंचाशब्दोद्भूतान् पंचतत्वादिनायकान् पंचब्रह्ममयानोमि पंचाचार्यान् जगद्गुरु विश्वेशलिंग संभूतं विश्वविद्याविबोधकं विश्ववंदं सदा वंदे विश्वाराध्यं जगद्गुरु काशी ज्ञान सिंहासनದ ಸನಾತನವಾದ ಜಗದ್ಗುರು ಪರಂಪರೆಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶ್ರೀಮದ್ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜ್ಯೇಷ್ಠ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದಂಗಳವರ ದಿವ್ಯ ಚರಣ ಕಮಲಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇವತ್ತು ಹಾವೇರಿ ಜಿಲ್ಲೆಯ ಸೋಣೂರು ತಾಲೂಕಿನ ಈ ಒಂದು ಸುಕ್ಷೇತ್ರದಲ್ಲಿ ಯಾವ ಜಗದಾದಿ ಜಗದ್ಗುರು ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವದ ಅಂಗವಾಗಿ ಯುಗ್ಮಾನೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಜನಜಾಗೃತಿ ಧರ್ಮ ಸಮಾರಂಭ ಹಾಗೂ ಕಾಶಿಯ ಕಿರಿಯ ಜಗದ್ಗುರುಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಇತ್ಯಾದಿ ಒಂದು ಕಾರ್ಯಕ್ರಮದ ಈ ದಿವ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ತಮ್ಮೆಲ್ಲರಿಗೆ ಮಾರ್ಗದರ್ಶನ ಮತ್ತು ಧರ್ಮ ಸಂದೇಶವನ್ನು ನೀಡಿರುವ ಯಾವ ಹಿರೇಮಠದ ಮಠಾಧ್ಯಕ್ಷರಾದ ಶಟಸ್ಥಲ ಬ್ರಹ್ಮಿ ವಿಶ್ವರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ಕೂಡಲದ ಸುಕ್ಷೇತ್ರದ ಮಠಾಧ್ಯಕ್ಷರಾದ ಶಟಸ್ಥಲ ಬ್ರಹ್ಮಿ ಗುರು ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ಶ್ರೀ ಅಭಿನವ ರುದ್ರ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಬಣ್ಣದ ಮಠ ಹಾವೇರಿ ಶ್ರೀಗಳವರೇ ಹಾಗೂ ಶ್ರೀ ಶಟಸ್ಥಲ ಬ್ರಹ್ಮಿ ನಂಜುಂಡ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇರೂರ ಶ್ರೀಗಳವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಧರ್ಮ ಸಂದೇಶವನ್ನು ನೀಡಿರುವ ಯಾವ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬ್ರವರೇ ಹಾಗೂ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬ್ರವರೇ ಮತ್ತು ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದ ಶ್ರೀ ರಾಜ್ಕುಮಾರ್ ಮೆಣಸಿನಕಾಯಿ ಅವರೇ ಮತ್ತು ಅಧ್ಯಕ್ಷರಾದ ಸುಭಾಷ್ ಗಡಪ್ಪನವರೇ ಮತ್ತು ಉಪಾಧ್ಯಕ್ಷರಾದ ಸಿ ಜಿ ನಾರಾಯಣಪುರ ಅವರೇ ಹಾಗೂ ಸಮಸ್ತ ಎಲ್ಲ ಪದಾಧಿಕಾರಿಗಳವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಗೃಹಸ್ಥಾಶ್ರಮವನ್ನು ಪೂರ್ಣಗೊಳಿಸಿ
ಬ್ರಹ್ಮಚರ್ಯಾಶ್ರಮವನ್ನು ಪೂರ್ಣಗೊಳಿಸಿ ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನವ ವಧುವರರವರೇ, ಅವರನ್ನು ಹಾರೈಸಲು ಬಂದಿರುವ ಸಮಸ್ತ ಎಲ್ಲ ಸದ್ಭಕ್ತ ಬಳಗವೇ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಕುಂಭ ಸೇವೆಯನ್ನು ಗೈದಿರುವ ಎಲ್ಲ ಸಮಸ್ತ ಮಹಿಳಾ ಬಾಂಧವರೇ, ತಾಯಿಯಂದ್ರೆ ಮತ್ತು ಮಕ್ಕಳಿಗೆ, ಈಗಾಗಲೇ ನೀವು ಯಾವಾಗ ಸಭಾ ಮುಗಿದಿತ್ತು, ಯಾವಾಗ ಅಕ್ಷತೆ ಹಾಕ್ಯವು, ಯಾವಾಗ ನಿಮ್ಮ ಊರಿಗೆ ಹೋಗ್ಯವು ಅಂತ ನೀವು ಕಾಯ್ತಾ ಇದ್ದೀರಿ. ನಮಗೂ ಕೂಡ ಇಲ್ಲಿಂದ ಸೋಲಾಪುರಕ್ಕೆ ಹೋಗ್ಬೇಕು, ಯಾವಾಗ ಮುಗಿಸೋ ಕಾರ್ಯಕ್ರಮ ಅಂತ ನಾವು ಕಾಯ್ತಾ ಇದ್ದೀವಿ. ಯಾಕೆ ಬೆಳಗ್ಗೆ 9ಕ್ಕೆ ಈ ಕಡೆ ಹೊಂಟೀವಿ. ಆದರೂ ಕೂಡ ನಮಗೇನು ಸಿಕ್ತು ಇವತ್ತು, ಯಾಕಂದರೆ ಆಚಾರ ಸಮೇತ ಇರೋದ್ರಿಂದ, ನೀತಿ ಸಮೇತ ಇರೋದ್ರಿಂದ ಶಾಸಕರು ಬರ್ತಾರೆ ಅಂತ ನಮಗನಿಸಿತ್ತು. ಇಲ್ಲ ಇಲ್ಲೇ ಬರ್ತಾ ಇರ್ತಾರೆ ಅಂದರೆ ಯಾಕೆ ಆಗಲಿ ಸಭಾ ಸ್ವಲ್ಪ ಆದರೆ ವಿಳಂಬ ಆದರೆ ನಡೀತದೆ ಅಂತೇಳಿವಿ. ಯಾಕಂದರೆ ಕೆಲವೊಂದು ಕಡೆ ಸ್ವಲ್ಪ ಬಂಧನ ಇರ್ತಾವೆ ಅವ್ರಿಗೆ, ಅದರಿಂದ ಸಭಕ್ಕೇನು ಬಂಧನಿಲ್ಲ, ಅದರ ಮಾತಿಗೆ ಬಂಧನ ಇರ್ತಾವೆ. ಅವರ ರಾಜಕೀಯ ಸಭೆಯಲ್ಲಿ ಅವರೆಲ್ಲ ಮಾತಾಡ್ಬೋದು, ಆದರೆ ಈ ಧಾರ್ಮಿಕ ಸಭೆ ಇರೋದ್ರಿಂದ ಕೆಲವೊಂದು ಬಂಧನವನ್ನು ಅವರನ್ನು ಪಾಲನೆ ಮಾಡಿ ಧರ್ಮದಲ್ಲಿ ಮೇನು ಧರ್ಮವನ್ನು ನಮಗನಿಸುತ್ತೆ ಈ ಥರ. ಯಾಕಂದರೆ ಜೋಶಿ ಸಾಹೇಬ್ರವ್ರದ್ದು ನಾವು ಕೇಳಿ, ಅವರ ಭಾಷಣ ಆಗಲಿ ಕೇಳಿ, ಆದರೆ ಬೊಮ್ಮಾಯಿ ಸಾಹೇಬ್ರವರು ಈ ಥರ ನಮಗನಿಸಿ ಇಷ್ಟು ಆಧ್ಯಾತ್ಮಿಕವಾಗಿ ಅವರು ಕೂಡ ಆಧ್ಯಾತ್ಮ ಬಿಟ್ಟು ಅವರಿಲ್ಲ ಅಂತೇಳಿ ತೋರಿಸ್ಕೊಟ್ರು. ಮತ್ತು ನಿಮ್ಮ ಮತಕ್ಷೇತ್ರವನ್ನು ಬಿಟ್ಟು ಅವರಿಲ್ಲ, ಕ್ಷೇತ್ರ ಬೇರೆ. ಯಾಕಂದರೆ ಈಗ MP ಕ್ಷೇತ್ರಕ್ಕೆ ಹೋಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಆದರೆ ಅವರು ಸ್ವತಃ ಹೇಳಿದ್ರಲ್ಲ, ಜೀವನ ಇರತಕ್ಕಂಥ ನಿಮ್ಮನ್ನು ಮರೆಯಿಲ್ಲ ಅಂತ ಹೇಳಿದ್ದಾರೆ. ಆ ಥರನಾಗಿ ಅವರ ಕಾರ್ಯವನ್ನು ಕೂಡ, ಯಾಕಂದರೆ ಈಗೇನು ನಾವು ರೇಣುಕಾಚಾರ್ಯ ಜಯಂತಿ ಅಂತ ಇದು ಆದಿಯಿಂದ ನಾವು ಆಚರಣೆ ಮಾಡುತ್ತಾ ಬಂದಿದ್ದೀವಿ. ಆದರೆ ಶಾಸಕೀಯವಾಗಿ ಅದನ್ನು ಘೋಷಣೆ ಮಾಡಿ ಆಚರಣೆ ಮಾಡುವಂಥ ಪದ್ಧತಿಯನ್ನು ಯಾವ ಬೊಮ್ಮಾಯಿಯವರು ತಮ್ಮ ಮುಖ್ಯಮಂತ್ರಿ ಇರುವಾಗ ಅದನ್ನು ಘೋಷಣೆ ಮಾಡಿ ನಮ್ಮೆಲ್ಲರಿಗೆ ಶಾಸಕೀಯವಾಗಿ ಆಚರಣೆ ಮಾಡುವಂಥ ಒಂದು ರೂಢಿಯನ್ನು ಅವರು ತೊಗೊಂಬಂದ್ರೆ, ಆ ಪದ್ಧತಿಯನ್ನು ತೊಗೊಂಬಂದಿದ್ದಾರೆ. ಅದಕ್ಕೆ ಅವರ ಒಂದು ಭಕ್ತಿ ಇದೆ. ಅದರಲ್ಲಿ ತಮ್ಮ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರು, ರೇಣುಕಾದಿ ಪಂಚ ಆಚಾರ್ಯರು ತಮ್ಮ ಈ ಒಂದು ಮನುಕುಲಕ್ಕೆ, ಆ ಧರ್ಮ ಈ ಧರ್ಮ ಅಲ್ಲ, ಕೇವಲ ಮನುಕುಲಕ್ಕೆ ನಾವು ಆ ಪಂಥ ಈ ಪಂಥ ನೋಡಲಾರ್ದೆ ಯಾವ ರಮಾಪ್ರಿಯ ವೀರಗಂಗಾಧರ ಜಗತ್ಪಾದರು ಅವ್ರು ಏನು ಹೇಳಿದ್ರೆ ಅಂತ ಕೇಳಿದ್ರೆ, ಇಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ರು. ಅವ್ರು ಇವರನ್ನಿಲ್ಲ, ಆ ಜಾತಿ ಈ ಜಾತಿ ಏನಿಲ್ಲ, ಪೂರ್ಣನೇ ಮನುಕುಲವನ್ನೇ ತಗೊಂಡ್ರೆ. ಅದಕ್ಕೆ ಅಂಥ ಒಂದು ಸಮನ್ವಯತಾ ಭಾವ ನಮ್ಮ ಒಂದು ವೀರಶೈವ ಧರ್ಮದಲ್ಲಿ ಇದೆ. ಈ ಒಂದು ವೀರಶೈವ ಧರ್ಮ ಇವಾಗಲೆಲ್ಲ, ಯಾವಾಗ ವೀರಶೈವ ಧರ್ಮ ಭೂದಲ್ಲಿ ಈ ಒಂದು ಭುವಿಯಲ್ಲಿ ಜಗದಾದಿ ಜಗದ್ಗುರು ಅವತಾರ ಎತ್ತಿ ಇಲ್ಲಿ ಬಂದು ತಮ್ಮ ವೀರಶೈವ ಧರ್ಮವನ್ನು ಸಂಸ್ಥಾಪನೆ ಮಾಡಿದರು. ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಇಲ್ಲಿ ಭೇದ ಭಾವನೆ ಇಲ್ಲ. ಯಾಕಂದರೆ ಕೆಲವೊಂದು ಧರ್ಮಗಳಲ್ಲಿ ಸ್ತ್ರೀ ಮತ್ತು ಪುರುಷ ಭೇದ ಭಾವ ಕಾಣಿಸ್ತವೆ. ಆದರೆ ತಮ್ಮ ಒಂದು ವೀರಶೈವ ಸಂಪ್ರದಾಯದಲ್ಲಿ ನೋಡಿದರೆ ಇಬ್ಬರಿಗೂ ಕೂಡ ಸಮಾನ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇಬ್ಬರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ, ಇಬ್ಬರಿಗೂ ಕೂಡ ಪೂಜೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇವಾಗ ಶಾಸಕೀಯವಾಗಿ ಮಹಿಳೆಯರಿಗೆ ಈಗೀಗ ಅಧಿಕಾರವನ್ನು ಕೊಟ್ಟಿರ್ಬೋದು. ಯಾಕಂದರೆ ಸ್ವತಂತ್ರ ಭಾರತ ನಂತರ ಕೆಲವು ವರ್ಷಗಳ ನಂತರ ಅವಾಗ ಮಹಿಳೆಯರಿಗೆ ಸಮಾನ 50% ಅಂತೇಳಿ ಮೊದಲ 36% ಇತ್ತು. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.